ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಬಂತು ಅಲ್ಲಿನ ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿದೆ. ಡಿಸಿಎಂ ಸಾದಿಕ್ ಪೈಲ್ವಾನ್ ಅವರನ್ನ ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ಅಂತ ಮನವೊಲಿಕೆ ಮಾಡಿದೆ. ಈಗ ಈ ವಿಚಾರ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು. ಜಮೀರ್ ವಿರುದ್ಧ ಏಕವಚನದಲ್ಲೇ ಟೀಕೆ ಮಾಡಿದ್ರು, ನಮಗೆ ಬೆಲೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರದೀಪ್. ವೀಕ್ಷಕರೇ, ಕರ್ನಾಟಕದ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಇದಕ್ಕಾಗಿ ಯಾವ ರೀತಿ ಅಬ್ಬರದ ಪ್ರಚಾರ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಕಡೆಯಿಂದ ನಡೀತಾ ಇದೆ ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ದಿನದಿಂದ ದಿನಕ್ಕೆ ಈ ಉಪಚುನಾವಣೆಯ ಕಾವು ರಂಗೇರೋದಕ್ಕೆ ಮೇನ್ ರೀಸನ್ ಏನಂತಂದರೆ, ಅದರಲ್ಲೂ ಹೆಚ್ಚು ಸದ್ದು ಮಾಡ್ತಾ ಇರೋ ಕ್ಷೇತ್ರ ಅಂತಂದರೆ ಅದು ದಾವಣಗೆರೆ ಅಂತ ಹೇಳ್ಬೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಬಂತು ಅಲ್ಲಿನ ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿದೆ. ಜೊತೆಗೆ ಜಮೀರ್ ಅಹಮದ್ ಖಾನ್ಗೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಹೀಗಾಗಿಯೇ ಪ್ರಚಾರದಿಂದ ದೂರ ಉಳ್ಕೊಂಡಿದ್ದಾರೆ. ಜಮೀರ್ ಅವರು ಕೇರಳದಲ್ಲಿ ಭರ್ಜರಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಕರ್ನಾಟಕದ ಉಪಚುನಾವಣೆಯ ಪ್ರಚಾರದಲ್ಲಿ ಭಾಗಿ ಆಗದೆ ಇರೋದು ಕೂಡ ಒಂದಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರೋದು ಅಷ್ಟೇ ಸತ್ಯ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತದಾರರು ತುಂಬಾನೇ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೇನೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ರಾಜ್ಯ ನಾಯಕರು ಹಾಗೆ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಒತ್ತಡವನ್ನು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಅವರಿಗೇನೆ ಟಿಕೆಟ್ ಕೊಡಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ರು. ಎಷ್ಟೇ ಖರ್ಚಾದರೂ ನಾನು ಅವರನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ರು, ಒಂದು ಭರವಸೆಯನ್ನು ಕೊಟ್ಟಿದ್ರು. ಹಾಗೆ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನು ಸಲ್ಲಿಸಿ ಆಗಿತ್ತು. ಆದರೆ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಸಿಕ್ಕಿದೆ. ಟಿಕೆಟ್ ಸಿಗ್ಲಿ ಬಿಡ್ಲಿ ಅನ್ನೋ ನಿಟ್ಟಿನಲ್ಲಿ ಬಿ ಫಾರಂ ಕೂಡ ಇನ್ನೂ ಸಿಕ್ಕಿರಲಿಲ್ಲ. ಆಗ್ಲೇನೆ ಸಮರ್ಥ ನಾಮಪತ್ರ ಸಲ್ಲಿಸಿ ಆಗಿತ್ತು. ಇದೊಂದು ರೀತಿ ಮುಸ್ಲಿಂ ಸಮುದಾಯ ಕೆರಳೋ ಹಾಗೆ ಮಾಡ್ತು, ಅಸಮಾಧಾನಗೊಂಡ್ರು. ಅದು ಕಾಮನ್ನೇ, ಏಕೆಂದರೆ ಟಿಕೆಟ್ ನಮ್ಮ ಸಮುದಾಯಕ್ಕೇ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಅವರಿಗಿತ್ತು. ಆದರೆ ಹಾಗಾಗಲಿಲ್ಲ. ಡಿಸಿಎಂ ಸಾದಿಕ್ ಪೈಲ್ವಾನ್ ಅವರನ್ನ ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ಅಂತ ಮನವೊಲಿಕೆ ಮಾಡಿದ್ರು. ಸಿದ್ದರಾಮಯ್ಯನವರು ಕರೆಸಿ ಮಾತನಾಡಿದರು. ಇದಾದ ಮೇಲೆ ಸಚಿವ ಜಮೀರ್ ಅಹಮದ್ ಖಾನ್ ದಾವಣಗೆರೆ ಪ್ರಚಾರದಿಂದಾನು ದೂರ ಉಳ್ಕೊಂಡ್ರು. ಕಾಂಗ್ರೆಸ್ನಲ್ಲೇ ಒಂದಷ್ಟು ಅಸಮಾಧಾನದ ಮಾತು ಕೇಳಿ ಬರ್ತಾ ಇದೆ ಈ ವಿಚಾರದಲ್ಲಿ. ಸ್ಥಳೀಯ ನಾಯಕರು, ಸಚಿವರು ಸೇರಿದ ಹಾಗೆ ಇನ್ನಿತರು ದಾವಣಗೆರೆಯಲ್ಲಿ ಭರ್ಜರಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಅಲ್ಪಸಂಖ್ಯಾತ ಮತಗಳನ್ನು ಪಡೆಯುವುದಕ್ಕೆ ಅಲ್ಪಸಂಖ್ಯಾತ ಮುಖಂಡರು ಪ್ರಚಾರದಲ್ಲಿ ಇರಬೇಕು ಅನ್ನೋ ಆಗ್ರಹ ಕೇಳಿಬರ್ತಾ ಇದೆ. ಇದಕ್ಕೆ ಜಮೀರ್ ಅಹಮದ್ ಮಾತ್ರ ಕ್ಯಾರೆ ಅಂತ ಇಲ್ಲ. ಕೇರಳದಲ್ಲಿ ನಡೀತಾ ಇರೋ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ವಯನಾಡಿನ ಕಲ್ಪೆಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದಿಕ್ ಪರ ಮತಯಾಚನೆ ಮಾಡ್ತಿದ್ದಾರೆ. ಅಲ್ಲಿ ಅವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪ್ರಸ್ತಾಪ ಮಾಡಿ ಮತ ಪ್ರಚಾರವನ್ನು ಮಾಡ್ತಿದ್ದಾರೆ. ಸೊ ಕೇರಳದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಈಗ ಈ ವಿಚಾರ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು. ಈ ವಿಚಾರವನ್ನೇ ಇಟ್ಕೊಂಡು ಚುನಾವಣೆಯ ಮುಖ್ಯ ಅಸ್ತ್ರವನ್ನಾಗಿ ಬಿಜೆಪಿ ಯೂಸ್ ಮಾಡ್ಕೊಳ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡದೆ ಕಾಂಗ್ರೆಸ್ ಮೋಸ ಮಾಡಿದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಅದೇ ರೀತಿಯಲ್ಲಿ ಮೋಸ ಮಾಡಿದ್ರು, ಅದನ್ನು ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆದರೆ ಇದಕ್ಕೆ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿರೋ ಪ್ರಿಯಾಂಕ್ ಖರ್ಗೆ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬೇಕಾದರೂ ಟಿಕೆಟ್ ಕೇಳೋ ಹಕ್ಕಿದೆ, ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೇಳ್ತಾರೆ, ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ನೀಡಬಾರ್ದು ಇದೆಲ್ಲವೂ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಕೊಂಡ್ರು. ಇನ್ನು ಬಿಜೆಪಿ ಏನು ಸುಮ್ಮನೆ ಕೂತಿಲ್ಲ, ಆರೋಪ ಪ್ರತ್ಯಾರೋಪ ಮಾಡ್ತಾ ಒಂದಷ್ಟು ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಸಮರ್ಥ ಶಾಮನೂರು ಭರ್ಜರಿ ಪ್ರಚಾರವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಕುಟುಂಬದಲ್ಲೇ ಸಚಿವರು, ಸಂಸದರಿದ್ದಾರೆ. ಇಷ್ಟೆಲ್ಲ ಅಧಿಕಾರ ಇದ್ರೂ ಕೂಡ ಮತ್ತೆ ಅಧಿಕಾರಕ್ಕಾಗಿ ಸ್ಪರ್ಧಿಸಿದ್ದಾರೆ ಅಂತ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ. ಟೀಕೆಗಳನ್ನು ಮಾಡ್ತಾ ಮತ ಸೆಳೆಯೋದಕ್ಕೆ, ಜನರ ಮನಸ್ಸನ್ನ ಸೆಳೆಯೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಇದರ ಮಧ್ಯೆ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಹೇಳಿಕೆ ಕೊಟ್ಟರು. ಇದು ಜಮೀರ್ ಅಹಮದ್ ಖಾನ್ ಅವರ ಅಸಮಾಧಾನ ಜಾಸ್ತಿ ಆಗೋ ಹಾಗೆ ಮಾಡಿದೆ ಅಂತ. ಕ್ಷೇತ್ರದ ಪ್ರಚಾರಕ್ಕೆ ಜಮೀರ್ ಬರದೇ ಇದ್ರೂ ಪರವಾಗಿಲ್ಲ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಹೇಳಿಕೆ ಕೊಟ್ಟರು. ಇದು ಕೂಡ ಈಗ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಬೆಳವಣಿಗೆಯಿಂದ ತೀವ್ರ ಅಸಮಾಧಾನಗೊಂಡಿರೋ ಜಮೀರ್ ಅಹಮದ್ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ
ಕಾಲ್ ಮಾಡಿ ಮಾತಾಡಿದಾರಂತೆ. ಈ ಹಿಂದೆ ಮಲ್ಲಿಕಾರ್ಜುನ್ ಅವರು ಜಮೀರ್ ವಿರುದ್ಧ ಏಕವಚನದಲ್ಲೇ ಟೀಕೆ ಮಾಡಿದ್ರು. ಇದು ಜಮೀರ್ ಅವರ ಸ್ವಾಭಿಮಾನಕ್ಕೂ ಒಂದು ರೀತಿ ಪೆಟ್ಟು ಕೊಟ್ಟಂಗಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿಗಳ ಬಳಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿರುವಾಗ ನಾನು ಪ್ರಚಾರಕ್ಕೆ ಹೇಗೆ ಹೋಗ್ಲಿ, ಮಲ್ಲಿಕಾರ್ಜುನ್ ಅಂತವರು ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ನಮಗೆ ಬೆಲೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾರಂತೆ. ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಜೊತೆಯಲ್ಲಿ ಕೆಲಸ ಮಾಡಲೇಬೇಕಾದ ಟೈಮ್ನಲ್ಲಿ ಹಿರಿಯ ನಾಯಕರ ನಡುವಿನ ಈ ಗೌರವದ ಸಂಘರ್ಷ ಏನಿದೆ ಇದು ಉಪಚುನಾವಣೆಯ ಪ್ರಚಾರದ ಮೇಲೂ ಕೂಡ ಎಫೆಕ್ಟ್ ಮಾಡೋ ಸಾಧ್ಯತೆಯಂತೂ ಇದೆ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಮುನಿಸಿಕೊಂಡಿರೋ ಸಿಎಂ ಆಪ್ತ ಜಮೀರ್ ಅಹಮದ್ ಖಾನ್ ಅವರ ಮನವೊಲಿಕೆ ಮಾಡಿ ಚುನಾವಣಾ ಪ್ರಚಾರದಲ್ಲಿ ಅವರನ್ನು ತೊಡಗಿಸಿಕೊಳ್ಳೋದಕ್ಕಾಗೇನೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜಮೀರ್ ಮನವೊಲಿಕೆ ಏನಾದರೂ ಆಗಲಿಲ್ಲ ಅಂತಂದರೆ ನಿಜಕ್ಕೂ ಕಷ್ಟ ಅಂತ ಹೇಳ್ಬೋದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಪ್ರದೀಪ್ ಈಶ್ವರ್ ಅವ್ರಿಗೆ ಬಿಜೆಪಿ ನಾಯಕರು ಸವಾಲು ಹಾಕಿದ್ರು ಅಂತ ಅವರು ಹೋಗಿ ಬಿಜೆಪಿ ಕಚೇರಿ ಮುಂದೆನೇ ಕಾಂಗ್ರೆಸ್ ಬಾವುಟ ಹಾರಿಸಿದ್ರು. ಜೊತೆಗೆ ಬಿಜೆಪಿ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರವಾಗಿದೆ ಅಂತ ಹೇಳ್ತಾ ಇದ್ರು. ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂದಿದ್ದಕ್ಕೆ ಬಿಜೆಪಿ ಅವರೇ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ, ಬಿಜೆಪಿ ಅವರು ಯಾಕೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಸಮರ್ಥ ಶಾಮನೂರು ಅವರನ್ನ ಗೆಲ್ಲಿಸಲೇಬೇಕು, ಹೊಸ ಜನರೇಷನ್ಗೆ ಅವಕಾಶ ಮಾಡಿಕೊಡ್ಬೇಕು, ಇದಾಗೇ ಆಗುತ್ತೆ, ಆ ತಾಕತ್ತು ಕಾಂಗ್ರೆಸ್ಗಿದೆ, ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಕಾಂಗ್ರೆಸ್ ಮೇಲೆ ಒಂದಷ್ಟು ಟೀಕೆಗಳನ್ನು ಮಾಡ್ತಾ ಪ್ರಚಾರವನ್ನು ಮಾಡ್ತಾ ಇದೆ. ಸೊ ಫೈನಲಿ ಏನಾಗುತ್ತೋ ಗೊತ್ತಿಲ್ಲ. ಈಗಾಗಲೇ ಮುಸ್ಲಿಂ ಮುಖಂಡರು ಮುನಿಸ್ಕೊಂಡಿರೋದ್ರಿಂದ ಇದರ ಎಫೆಕ್ಟ್ ಅಂತೂ ಕಾಂಗ್ರೆಸ್ಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಇನ್ನೂ ಕಣದಲ್ಲಿ ಒಂದಷ್ಟು ಮುಸ್ಲಿಂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಗೆಲ್ಲೋ ಪ್ರಯತ್ನವನ್ನಂತೂ ಮಾಡೇ ಮಾಡ್ತೀವಿ, ನಮ್ಮ ಕಡೆ ಕೂಡ ಜನ ಇದ್ದಾರೆ, ನಮಗೆ ಜನಬೆಂಬಲ ಇದೆ, ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸವನ್ನು ಅಲ್ಪಸಂಖ್ಯಾತ ನಾಯಕರು ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಹಾಗೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ನಡುವೆ ತೀವ್ರ ಪೈಪೋಟಿ ಇದೆ. ಇಬ್ಬರೂ ಅಭ್ಯರ್ಥಿಗಳು ಪಕ್ಷದ ಮುಖಂಡರು ಭರ್ಜರಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ನಡೀತಾ ಇರೋ 2 ಕ್ಷೇತ್ರಗಳ ಉಪಚುನಾವಣೆ ಸಾಕಷ್ಟು ರೀತಿಯಲ್ಲಿ ಗಮನ ಸೆಳೀತಾ ಇದೆ. ಕಾಂಗ್ರೆಸ್ ತನ್ನ 2 ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ರೆ ಬಿಜೆಪಿ ಕಾಂಗ್ರೆಸ್ ಭದ್ರಕೋಟೆಗೆ ಲಗ್ಗೆ ಇಡೋ ತವಕದಲ್ಲಿದೆ. ಸೊ ಪ್ರಚಾರ ಅಂತೂ ಜೋರಾಗಿ ನಡೀತಾ ಇರೋದ್ರಿಂದ ಮತದಾರರು ಯಾರಿಗೆ ಒಲಿತಾರೆ, ಯಾರ ಕಡೆ ವಾಲ್ತಾರೆ ಅದು ಫಲಿತಾಂಶದ ದಿನ ಗೊತ್ತಾಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಬಾಗಲಕೋಟೆ ಹಾಗೇನೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ? ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು, ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.